ನಮ್ಮ ಪೂರ್ವಜರು ಶತಮಾನಗಳ ಹಿಂದೆ ಗಮನಿಸಿದ್ದರು ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು. ಸಂಕ್ರಮಣ ಅಂದರೆ ಸೂರ್ಯನು ತನ್ನ ರಾಶಿ ಮಾರ್ಗವನ್ನು ಬದಲಿಸುವುದು. ಮಕರ ಸಂಕ್ರಾಂತಿ ಎಂದರೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಿರುವ ದಿನ. ಈ ದಿನದ ನಂತರ ಹಗಲು ಹೆಚ್ಚಾಗುತ್ತದೆ, ಚಳಿಗಾಲ ಕಡಿಮೆಯಾಗುತ್ತದೆ ಮತ್ತು ವಾತಾವರಣದಲ್ಲಿಯೂ ಬದಲಾವಣೆ ಕಾಣಿಸುತ್ತೇವೆ. ಸಂಕ್ರಾಂತಿ ಹಬ್ಬ ಕೇವಲ ದಕ್ಷಿಣ ಭಾರತಕ್ಕಷ್ಟೇ ಸೀಮಿತವಲ್ಲ, ಇದು ಭಾರತಾದ್ಯಂತ ಆಚರಿಸಲಾಗುತ್ತದೆ. ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಇದನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ತಮಿಳುನಾಡಿನಲ್ಲಿ ಪೊಂಗಲ್, ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಉತ್ತರಾಯಣ, ಹಿಮಾಚಲ ಪ್ರದೇಶದಲ್ಲಿ ಲೋಹಿರಿ, ಪಂಜಾಬ್ನಲ್ಲಿ ಲಹೋರಿ, ಅಸ್ಸಾಂನಲ್ಲಿ ಬೆಂಗಾಲಿ ಬಿಹು ಎಂದು ವಿಭಿನ್ನವಾಗಿ ಆಚರಿಸುತ್ತಾರೆ. ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬವನ್ನು 3 ದಿನಗಳ ಕಾಲ ಆಚರಿಸುತ್ತಾರೆ. ಮೊದಲನೇ ದಿನವನ್ನು ಸುಗ್ಗಿ ಹಬ್ಬ ಎಂದು ಕರೆಯುತ್ತಾರೆ. ರೈತರು 6 ತಿಂಗಳ ಶ್ರಮದ ನಂತರ ಬೆಳೆಗಳನ್ನು ಕೊಯ್ಲಿಗೆ ತಂದಾಗ ಧಾನ್ಯಗಳ ರಾಶಿಯನ್ನು ಭೂತಾಯಿಗೆ ಅರ್ಪಿಸಿ ಪೂಜೆ ಮಾಡುತ್ತಾರೆ. ಅಂದು ಕೋಲಾಟ, ಜನಪದ ನೃತ್ಯಗಳು ಸಂಭ್ರಮದಿಂದ ನಡೆಯುತ್ತವೆ. ತಮ್ಮಲ್ಲಿರುವ ಅಹಂಕಾರ, ಕೆಟ್ಟ ಗುಣಗಳು ಬೆಂಕಿಯಲ್ಲಿ ಭಸ್ಮವಾಗಲಿ ಎಂದು ನಂಬಿ ಆ ರಾತ್ರಿ ಬೆಂಕಿಯನ್ನು ಹಚ್ಚುತ್ತಾರೆ. ಕೆಲವರು ತಮ್ಮ ದೇಹವನ್ನು ಬೆಂಕಿಯ ಬಳಿ ಕಾಯಿಸಿಕೊಂಡು ಶುದ್ಧೀಕರಣ ಮಾಡುತ್ತಾರೆ. ಈ ಹಬ್ಬವನ್ನು ಭೋಗಿ ಹಬ್ಬ ಎಂದು ಕರೆಯುತ್ತಾರೆ ಮತ್ತು ಇದು ಜನವರಿ 14ರಂದು ನಡೆಯುತ್ತದೆ. ಭೋಗಿಸುವುದು ಅಂದರೆ ಹರ್ಷ ಸಂಭ್ರಮದಿಂದ ಹಳೆಯ ವಸ್ತುಗಳನ್ನು ಸುಡುವುದು. ಕೆಲವು ಕಡೆ ಭೋಗಿ ಹಬ್ಬದ ದಿನ ಹೆಣ್ಣು ಮಕ್ಕಳು ಮನೆ ಮುಂದೆ ಸಗಣಿಯಿಂದ ರಂಗೋಲಿ ಬಿಡಿಸಿ ಅದರಲ್ಲಿ ಗೊಬ್ಬೆಮ್ಮ ದೇವಿಯ ಗೊಂಬೆ ಇಟ್ಟು ತಮ್ಮ ಮನೆಯ ನಾನಾ ರೀತಿಯ ಹೂವಿನಿಂದ ಅಲಂಕರಿಸುತ್ತಾರೆ. ಹೆಣ್ಣು ಮಕ್ಕಳು ಸಗಣಿಯಿಂದ ಮಾಡಿದ ಗೊಬ್ಬೆಮ್ಮ ಗೊಂಬೆಯನ್ನು ಮನೆಯಲ್ಲಿಟ್ಟು ಮನೆ ಮನೆಗೆ ತೆರಳಿ ಗೊಬ್ಬೆಮ್ಮ ಹಾಡುಗಳನ್ನು ಹಾಡಿ ಧಾನ್ಯಗಳನ್ನು ದಾನವಾಗಿ ಪಡೆಯುತ್ತಾರೆ. ಅಂದು ಹೊಲದಲ್ಲಿ ಬೆಳೆದ ಹಸಿ ಅವರೆಕಾಯಿ, ಕಡಲೆಕಾಯಿ, ಗೆಣಸುಗಳನ್ನು ಬೇಯಿಸಿ ಎಲ್ಲರೂ ಹಂಚಿಕೊಂಡು ಸಂತೋಷದಿಂದ ತಿನ್ನುತ್ತಾರೆ. ಇನ್ನು ಮರನೇ ದಿನ ಮಕರ ಸಂಕ್ರಾಂತಿ ಅಂತ ಆಚರಿಸುತ್ತೇವೆ. ಈ ದಿನ ವಿಶೇಷವಾದ ವಿವಿಧ ಭೋಜನಗಳು ಇರುತ್ತವೆ. ಮೊದಲೇ ರಾಗಿ ಬೀಸುವ ಕಲ್ಲಿನಲ್ಲಿ ಹಿಟ್ಟನ್ನು ರುಬ್ಬಿ ಉಗ್ಗಿ ಸಿದ್ಧ ಮಾಡಲಾಗುತ್ತದೆ. ಬಣ್ಣ ಬಣ್ಣದ ಗಾಳಿಪಟಗಳನ್ನು ಆಕಾಶಕ್ಕೆ ಹಾರಿಸುತ್ತಾರೆ. ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೀರುವುದು ಒಂದು ಸಂಪ್ರದಾಯ. ಎಳ್ಳು, ಶೇಂಗಾ, ಕೊಬ್ಬರಿ, ಬೆಲ್ಲ ಮಿಶ್ರಣ ಮಾಡಿ ಎಲ್ಲರಿಗೂ ಹಂಚುತ್ತಾರೆ. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ಎಂದು ನಂಬಿಕೆ. ಅಂದು ಎತ್ತುಗಳನ್ನು ಶುದ್ಧವಾಗಿ ಸ್ನಾನ ಮಾಡಿ ವಿವಿಧ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿ ಕೊರಳಿಗೆ ಗಂಟೆ ಬಡಿಸಿ ನೈವೇದ್ಯವನ್ನು ನೀಡುತ್ತಾರೆ. ಆದರೆ ನಂತರ ಮನರಂಜನೆ ಎತ್ತುಗಳ ಓಟದ ಸ್ಪರ್ಧೆ ನಡೆಯುತ್ತದೆ. ಈ ಸ್ಪರ್ಧೆ ಮನರಂಜನೆ ಮಾತ್ರವಲ್ಲ, ಕೆಲವೊಮ್ಮೆ ಅಪಾಯಕಾರಿಯೂ ಆಗಿರುತ್ತದೆ. ರಾತ್ರಿ ಎತ್ತುಗಳನ್ನು ಕಿಚಾಯಿಸುತ್ತಾರೆ. ರಣಕಾರಗಳಲ್ಲಿರುವ ಕ್ರಿಮಿಗಳು ಸಾಯುವಂತೆ ಈ ಕ್ರಮವನ್ನು ಕೈಗೊಳ್ಳುತ್ತಾರೆ. ಒಟ್ಟಿನಲ್ಲಿ ಇದು ಮನರಂಜನಾತ್ಮಕ ಮತ್ತು ರೋಮಾಂಚನಕಾರಿಯ ಹಬ್ಬ. ಇದು ಸಂಕ್ರಾಂತಿ ಅಥವಾ ಸಂಕ್ರಮಣ ಹಬ್ಬದ ಮಹತ್ವ ಮತ್ತು ವಿಶೇಷತೆ.